ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 16 ದಯೆ. ಯೇಸು ನೋವಿನಿಂದ ಶಿಲುಬೆಯ ಮೇಲೆ ನರಳುತ್ತಿದ್ದಾಗ ಆತನ ಆಲೋಚನೆಗಳು ಮತ್ತು ವರ್ತನೆ ದಯೆಯಿಂದ ಕೂಡಿದವುಗಳಾಗಿದ್ದವು. ಆತನು ದೇವರೊಂದಿಗೆ ಮಾತನಾಡುವುದನ್ನು ಮುಂದುವರಿಸಿದನು. ಕ್ರೂಜೆಯ ಮೇಲೆ ತನ್ನ ಜೊತೆ ಇದ್ದವರೊಂದಿಗೆ ಮಾತನಾಡಿದನು ಮತ್ತು ತನ್ನ ಶಿಷ್ಯನಾದ ಯೋಹಾನನೊಂದಿಗೆ ತನ್ನ ತಾಯಿಯ ಕುರಿತು ಮಾತನಾಡಿದನು. ಆತನು ತನ್ನ ಸುತ್ತಲಿರುವ ಜನರ ಬಗ್ಗೆ ಕಾಳಜಿ ವಹಿಸಿದನು ಮತ್ತು ಆತನ ಮಾತುಗಳು ಮತ್ತು ಕಾರ್ಯಗಳಲ್ಲಿ ದಯೆಯ ಗುಣ ಎದ್ದು ತೋರಿತು. ದುಃಖಿಸುತ್ತಿದ್ದ ತನ್ನ ತಾಯಿಯ ವೇದನೆಯನ್ನು ಅರ್ಥ ಮಾಡಿಕೊಂಡು ಅವಳ ವಿಷಯದಲ್ಲಿ ಕಾಳಜಿ ವ್ಯಕ್ತಪಡಿಸಿದನು. ಆತನನ್ನು ಬಂಧಿಸಿದ ರಾತ್ರಿಯಲ್ಲಿ 3 ಬಾರಿ ಬೊಂಕಿದ ತನ್ನ ಶಿಷ್ಯನನ್ನು ಆತನು ದಯೆಯಿಂದ ನೋಡಿದನು. ಪಶ್ಚಾತ್ತಾಪದ ಹೃದಯವನ್ನು ತೋರಿಸಿದ ಕಳ್ಳನ ಕುರಿತು ಸಹ ಆತನು ಕಾಳಜಿ ವಹಿಸಿದನು. ಯೇಸುವಿನ ದಯೆಯ ಹೃದಯವು ಮಾನವ ಗ್ರಹಿಕೆಗೆ ಮೀರಿದೆ. ಈ ದಯೆ ಅಸಾಧಾರಣವಾಗಿದೆ ಮತ್ತು ನಮ್ಮ ಸ್ವಂತ ಪ್ರಯತ್ನದಿಂದ ಸಾಧಿಸಲಾಗುವುದಿಲ್ಲ. ನಮಗೆ ಪ್ರಾಪ್ತವಾದ ದಯೆಯ ಅಳತೆಯಿಂದ ನಾವು ದಯೆಯನ್ನು ಮರುಕಳಿಸುತ್ತೇವೆ. ನನ್ನ ನೆರೆಹೊರೆಯವರು ನನಗೆ ದಯೆ ತೋರದಿದ್ದರೆ ಮತ್ತು ನನ್ನ ಸಹೋದ್ಯೋಗಿ ನನಗೆ ದಯೆ ತೋರದಿದ್ದರೆ ಅವರು ತೋರಿಸಿದ ದಯೆಯನ್ನು ಅಷ್ಟಕ್ಕೆ ಮರುಕಳಿಸುವುದು ನನ್ನ ಪ್ರವೃತ್ತಿ. ಆದರೆ ಯೇಸು ದಯೆಯನ್ನು ಮರುಕಳಿಸುವ ರೀತಿ ಮನುಷ್ಯರಿಗೆ ಅಸಾಧ್ಯವೆಂದು ತೋರುತ್ತದೆ. ಹೌದು, ಇದು ಮಾನವೀಯವಾಗಿ ಅಸಾಧ್ಯ, ಆದರೆ ದೇವರಿಗೆ ಸಾಧ್ಯ. ಒರಿಸ್ಸಾದ ಒಳ ಪ್ರದೇಶದಲ್ಲಿ ಕುಷ್ಠರೋಗಿಗಳ ಮಧ್ಯೆ ಕೆಲಸ ಮಾಡುತ್ತಿದ್ದ ಆಸ್ಟ್ರೇಲಿಯನ್ ಮಿಷನರಿ ಶ್ರೀ ಗ್ರಾಹಂ ಸ್ಟೇನ್ಸ್ ಅವರ ಪತ್ನಿ ಶ್ರೀಮತಿ ಗ್ಲಾಡಿಸ್ ಸ್ಟೇನ್ಸ್ ಅವರನ್ನು ಪತ್ರಿಕೆಯ ವರದಿಗಾರರೊಬ್ಬರು ಅವರ ಪತಿ ಮತ್ತು 2 ಚಿಕ್ಕ ಹುಡುಗರನ್ನ ಜೀವಂತವಾಗಿ ಸುಟ್ಟು ಹಾಕಿದವರ ಬಗ್ಗೆ ಏನನ್ನಿಸುತ್ತದೆ ಎಂದು ಕೇಳಿದರು. ಅವಳ ಉತ್ತರ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು. ಅವಳು ಹೇಳಿದಳು, ನನಗೆ ಬೇಸರವಾಗಿದೆ, ಆದರೆ ಇದನ್ನು ಮಾಡಿದವನ ಮೇಲೆ ನನಗೆ ಕೋಪವಿಲ್ಲ. ಇದನ್ನು ಮಾಡಿದವರನ್ನು ನಾನು ಕ್ಷಮಿಸಿದ್ದೇನೆ. ಮಾನವೀಯವಾಗಿ ಈ ರೀತಿಯಲ್ಲಿ ಹೇಳುವುದು ಅಸಾಧ್ಯ ಎಂದು ನಮಗೆ ಅನಿಸುತ್ತದೆ. ಆದರೆ ತನ್ನ ಆಳವಾದ ಸಂಕಟದಲ್ಲಿಯೂ ಸಹ ದಯೆ ತೋರುವ ಅವಳ ಗುರು ಯೇಸುವಿನ ಗುಣಲಕ್ಷಣವು ಅವಳಲ್ಲಿ ನೆಲೆಸಿರುವ ಪವಿತ್ರಾತ್ಮನ ಶಕ್ತಿಯಿಂದ ಚೆನ್ನಾಗಿ ಪ್ರದರ್ಶಿಸಲ್ಪಟ್ಟಿದೆ. ಆತನಂತೆ ಇರಬೇಕಾದರೆ ದಯೆಯಿಂದ ನಾವು ಪ್ರತಿಕ್ರಿಯಿಸಬೇಕು. ಯೇಸು ಮಾಡಿದಂತೆ ನಾವು ಪ್ರತಿಕ್ರಿಯಿಸಿದಾಗ ದೇವರು ನಮ್ಮ ಪರವಾಗಿ ಕೆಲಸ ಮಾಡಿ ಅಗತ್ಯವಾದ ಪಶ್ಚಾತ್ತಾಪ ಮತ್ತು ನ್ಯಾಯವನ್ನು ತರಲು ಮಾರ್ಗ ಮಾಡುತ್ತದೆ. ನಮ್ಮ ಮನೆಗಳಲ್ಲಿ ನಾವು ನಮ್ಮ ಸಂಗಾತಿಗೆ ಮತ್ತು ಮಕ್ಕಳಿಗೆ ದಯೆಯಿಂದ ಕೂಡಿದ ಪದಗಳನ್ನು ಬಳಸಲು ಪ್ರಾರಂಭಿಸಬಹುದೇ? ನಮಗೆ ದಯೆ ತೋರಿದವರಿಗೆ ನಾವು ದಯೆಯಿಂದ ಪ್ರತಿಕ್ರಿಯಿಸಲು ಪ್ರಾರಂಭಿಸಬಹುದೇ? ಬಹುಶಃ ಅವರಿಗೆ ಮೆಚ್ಚುಗೆಯ ಮಾತುಗಳನ್ನು ಬರೆದು ಕಳುಹಿಸಿರಿ, ಅಥವಾ ನಮ್ಮನ್ನು ನೋಯಿಸಿದ ವ್ಯಕ್ತಿಯ ಕುಟುಂಬಕ್ಕಾಗಿ ಮಧ್ಯಸ್ಥಿಕೆ ವಹಿಸಲು ಪ್ರಾರಂಭಿಸಿರಿ. ಗ್ಲಾಡಿಸ್ ಸ್ಟೇನ್ಸ್ ಅವರು ದೇವರ ಆತ್ಮನಿಂದ ತುಂಬಿಲ್ಲದಿದ್ದರೆ ಅವರು ಮಾಡಿದ್ದನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ದೇವರ ಆತ್ಮನ ಫಲವು ದಯೆ ಆಗಿದೆ ಮತ್ತು ದೇವರು ನಮ್ಮಲ್ಲಿ ನಿರಂತರವಾಗಿ ಕೆಲಸ ಮಾಡಲು ನಾವು ಅನುಮತಿಸಿದಾಗ ಮಾತ್ರ ಫಲವು ಸಮಯಕ್ಕೆ ಪಕ್ವವಾಗುತ್ತದೆ. ಪ್ರಾರ್ಥಿಸೋಣ. ದಯೆ ಮತ್ತು ಕರುಣಾಮಯಿ ಕರ್ತನೆ, ನಿನ್ನ ದಯೆಯನ್ನು ಅನುಭವಿಸಬೇಕಾದ ಇತರರಿಗೆ ಇಂದು ನನ್ನ ಮೂಲಕ ದಯೆಯು ಹರಿದು ಬರಲಿ. ಇಂದು ನಿನ್ನ ಬಲದಿಂದ ಕೂಡಿ ನಾನು ಮಾಡುವ ದಯೆಯ ಕಾರ್ಯಗಳ ಮೂಲಕ ನಿನ್ನ ಸ್ವಭಾವವು ನನ್ನಲ್ಲಿ ಹೆಚ್ಚು ಗೋಚರಿಸಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.